ನಂದೇಶ್ ಬಿಡ ನಂದೇಶ್ ಕೈ ಬಿಡ ಯಾರಿಗೆ ಮಾಡ್ತೀವಿ ನಿಂಗ ಅವ್ನು ತೊಲ್ಲ ಹಡ ಸಾಯಿಸಿ ನೀನು ಅವ್ನು ತೊಲ್ಲ ಹಡ ನೀನು ಉತ್ತರ ಕನ್ನಡದಲ್ಲಿ ಇಷ್ಟೊಂದು ಹದಗೆಟ್ಟು ಹೋಯ್ತಾ ಕಾನೂನು ಸುವ್ಯವಸ್ಥೆ. ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿದ ಪುಡಿ ರೌಡಿ. ರೌಡಿ ಶೀಟರ್ ಮಚ್ಚು ಮಂಜಾ ಆರ್ಭಟಕ್ಕೆ ಬೆದರಿದ ಪೊಲೀಸರು. ಕಾಕಿಗೆ ಈ ಸ್ಥಿತಿ ಬಂದು ಬಿಟ್ಟರೆ ಜನಸಾಮಾನ್ಯರ ಗತಿಯೇನು? ಎಸ್, ಈ ಕಾಕಿ ತೊಟ್ಟ ಕೆಲ ಪೊಲೀಸರು ಜನಸಾಮಾನ್ಯರ ಮುಂದೆ ತಮ್ಮ ದರ್ಪವನ್ನ ತೋರಿಸ್ತಾರೆ. ಏನು ತಪ್ಪೇ ಮಾಡದೇ ಇದ್ರೂ ಏಕವಚನದಲ್ಲಿ ಮಾತನಾಡಿ ತಮ್ಮ ಸಂಸ್ಕೃತಿಯ ಪ್ರದರ್ಶನ ಮಾಡ್ತಾರೆ. ಆದರೆ ಇಲ್ಲೊಬ್ಬ ರೌಡಿ ಶೀಟರ್ ಎದುರು ಪೊಲೀಸರು ನಡೆದುಕೊಂಡ ರೀತಿಯನ್ನ ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲಿಯೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಇಷ್ಟೊಂದು ಅಸಹಾಯಕರಾಗಿ ಬಿಟ್ರ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಹೌದು, ಕುಡಿದ ಅಮಲಿನಲ್ಲಿ ಪುಡಿ ರೌಡಿಯೊಬ್ಬ ಬಾರ್ ಮುಂದೆ ಗಲಾಟೆ ಮಾಡಿದ್ದು, ಸಾರ್ವಜನಿಕರ ಎದುರೇ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ನಗರದ ಮೌರ್ಯ ಬಾರ್ ಅಂಡ್ ರೆಸ್ಟೋರೆಂಟ್ ಮುಂಭಾಗ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಹಳಿಯಾಳದ ಪುಡಿ ರೌಡಿ ಮಚ್ಚು ಮಂಜಾ ಎಂಬಾತನ ಆರ್ಭಟದ ಎದುರು ಪೊಲೀಸರು ಸಂಪೂರ್ಣ ಶರಣಾಗತಿಯಾಗಿದ್ದಾರೆ. ಮೌರ್ಯ ಬಾರ್ನಲ್ಲಿ ಕಂಠಪೂರ್ತಿ ಕುಡಿದಿದ್ದ ರೌಡಿ ಮಂಜಾ ಗಲಾಟೆ ತೆಗೆದಿದ್ದ. ಆಗ ಸ್ಥಳೀಯರೊಬ್ಬರು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದು, ಸ್ಥಳಕ್ಕೆ ಬಂದ ಕಾನ್ಸ್ಟೇಬಲ್ ನಂದೀಶ್, ಅಶೋಕ್ ಆತನನ್ನ ತಡೆಯಲು ಹೋಗಿದ್ದಾರೆ. ಆದರೆ ಆತ ಇಬ್ಬರು ಕಾನ್ಸ್ಟೇಬಲ್ಗಳಿಗೆ ಹಲ್ಲೆ ಮಾಡಿದ್ದಲ್ಲದೆ ಕೊಲೆ ಮಾಡುವ ಬೆದರಿಕೆಯನ್ನ ಹಾಕಿದ್ದಾನೆ. ಕೆಟ್ಟ ಕೆಟ್ಟ ಶಬ್ದಗಳಿಂದ ನಿಂದಿಸಿದ್ದಾನೆ. ಪುಡಿ ರೌಡಿಯೊಬ್ಬ ಇಷ್ಟೆಲ್ಲ ಮಾಡುತ್ತಿದ್ದರೂ ಪೊಲೀಸರು ಮಾತ್ರ ಏನೂ ಮಾಡಲಾಗದೆ ಅಸಹಾಯಕರಾಗಿದ್ದಾರೆ. ಇನ್ನು ಇಷ್ಟೆಲ್ಲ ಆಗುತ್ತಿದ್ದಂತೆ ಹಳಿಯಾಳ ಠಾಣೆಯ PSI ಬಸವರಾಜ್ಗೆ ಮಾಹಿತಿಯನ್ನ ನೀಡಲಾಗಿದ್ದು, ಸ್ಥಳಕ್ಕೆ ಬಂದ ಬಸವರಾಜ್ ಈತನ ಆರ್ಭಟ ನೋಡಿ ವಾಹನದಿಂದ ಇಳಿಯದೆ ವಾಪಸ್ ತೆರಳಿದ್ದಾರೆ. ಇನ್ನು ಒಬ್ಬ ಪುಡಿ ರೌಡಿ ಇಷ್ಟೆಲ್ಲ ಆರ್ಭಟ ಮೆರೆದರೂ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿದ್ದರೂ ಪ್ರಕರಣ ಮಾತ್ರ ದಾಖಲಾಗಿರಲಿಲ್ಲ. ಆದರೆ ನಿನ್ನೆ ಸಂಜೆ ಹಳಿಯಾಳ ಠಾಣೆಯಲ್ಲಿ ಈ ಘಟನೆಗೆ ಸಂಬಂಧಿಸಿದಂತೆ ಕೇವಲ PT ಕೇಸ್ ದಾಖಲಾಗಿದೆ. ಕೇವಲ ಬಾರ್ನಲ್ಲಿ ಗಲಾಟೆ ಎಂಬುದಾಗಿ PT ಕೇಸ್ ಹಾಕಲಾಗಿದ್ದು, ಇದರಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವ ಕುರಿತು ಯಾವುದೇ ದೂರು ದಾಖಲಾಗಿಲ್ಲ ಎನ್ನಲಾಗಿದೆ. ಒಟ್ಟಿನಲ್ಲಿ ಇಂತಹ ಪುಡಿ ರೌಡಿಗಳ ಆರ್ಭಟಕ್ಕೆ ಪೊಲೀಸರೇ ಈ ರೀತಿ ಹೆದರಿದರೆ ಜನಸಾಮಾನ್ಯರ ಗತಿ ಏನು ಎಂಬ ಪ್ರಶ್ನೆ ಏಳುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.